ಅಂತಹ ಪ್ಲಾನ್ ಏನದು ನಿಮ್ಮಲ್ಲೇ ಆ ದಿಶೆಯಲ್ಲಿ ಮುಂದುವರಿಬೇಕು ಅನ್ನೋಂಥ ಮಾತಾಡ್ತಾ ಇರ್ತೀನಿ ಮೇಲಿನ ಮೇಲೆ ಆಗಲ್ಲ. ಯಾಕಂದ್ರೆ ರಿಸರ್ವೇಷನ್ ಪರಿಹಾರ ಅಲ್ಲ. ಪಾಪ ನಾವು ನಮ್ಮ OBC ಅವ್ರಿಗೆ ಕೊಡ್ಬೋದು, SC/ST ಕೊಡ್ಬೋದು, ಮತ್ತಾರಿಗೆ ಕೊಡ್ಬೋದು, ರಿಸರ್ವೇಷನ್ನ ಎಲ್ಲರಿಗೂ ಕೊಡ್ಬೋದು. ನೀವು ಎಷ್ಟು ಸಂಖ್ಯೆ ಇದ್ರೆ ತೋರಪ್ಪ ಅಂತೀರಿ. ಆದರೆ ಅದು ಎಲ್ಲ ಈ ದೇಶದ ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದಲ್ಲ, ಕೊಡಲಿಕ್ಕೆ ಅದರಿಂದ ಸಾಧ್ಯವೂ ಇಲ್ಲ. ಇದು ಸ್ವತಃ ಅಂಬೇಡ್ಕರ್ ಅವ್ರಿಗೂ ಗೊತ್ತಿತ್ತು. ಅದಕ್ಕಾಗಿ ಅಂಬೇಡ್ಕರ್ ಅವರು 10 ವರ್ಷ ನಂತರ ಇದು ಬೇಡ ಅಂತ ಹೇಳಿದರು. ಯಾಕೆಂದರೆ ಇದು ಕೊಡೋದಿಲ್ಲಪ್ಪ, ಶಾಶ್ವತ ಪರಿಹಾರ ಅಲ್ಲ ಅಂತ. ಮತ್ತು ಅವ್ರು ಜಾತಿ ನೆಲಗಟ್ಟಲ್ಲಿ ಕೊಡು ಅಂತ ಹೇಳಿರಲಿಲ್ಲ ಅಂಬೇಡ್ಕರ್ ಅವ್ರಿಗೆ. ಭಾಳ ತಪ್ಪು ತಿಳ್ಕೊತಾ ಇದ್ದಾರೆ ಜನ. ಇವತ್ತು ಯಾಕೋ ಏನೋ ನಮ್ಮ ರಾಜಕೀಯ ನಾಯಕರು ನಮ್ಮ ಲಾಭಸ್ವರವಾಗಿ ಏನೇನು ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರಿಲ್ಲ, ಏನಪ್ಪ ಅಂತಂದ್ರೆ ಜಾತಿ ನೆಲಗಟ್ಟಿನಲ್ಲೇ ಕೊಡಂತ ಹೇಳಿದಾರೆ ಅಂತ ಇವರೆಲ್ಲ ಏನೋ ಗದ್ದಲ ಹಿಡಿಸಿ ಹೊಲಸಿ ಹಿಡಿಸಿ. ಅದು ಆ್ಯಕ್ಚುಲಿ ಅಂಬೇಡ್ಕರ್ ಹೇಳಿದ್ದು ಅಸ್ಪೃಶ್ಯರು ಯಾರು ಮುಟ್ಟುವುದಕ್ಕೆ ಅಯೋಗ್ಯರಿದ್ದಾರೆ ಸಮಾಜದಲ್ಲೇ ಅವ್ರಿಗಷ್ಟೇ ಕೊಡ್ರಿ ರಿಸರ್ವೇಷನ್, ಉಳಿದವ್ರಿಗೆಲ್ಲ ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳಿದ್ರು. ಅದು ಸಾಧ್ಯವೂ ಇತ್ತು ಅವರಿಗೆಲ್ಲ. ಆದರೆ ಇವತ್ತೆಲ್ಲ ಅದನ್ನು ಕೊಲೆಗಿಳಿಸಿ ಹೊಲಸಿಳಿಸಿ ಹೋಗಿಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಇದಕ್ಕೆ ಪರಿಹಾರ ಒಂದು ಎಲ್ಲರಿಗೂ ಉದ್ದೇಶವಂತ ಸೃಷ್ಟಿ ಮಾಡೋದು, ಆ ದಿಶೆಯಲ್ಲಿ ಎಲ್ಲರೂ ಚಿಂತನೆ ಮಾಡಬೇಕಾಗ್ಯದ. ಅದು ಬಿಟ್ಟು ಇವತ್ತು ಜಾತಿ ಮೇಲೆ ಮತ್ತದ ಮೇಲೆ ಲೆಕ್ಕ ಆಗಿದೆ. ಇವತ್ತು ನೋಡಿರಿ, ಮತ್ತು ನಾವೊಂದನ್ನು ಒಪ್ಕೊಳ್ಳಬೇಕಾಗ್ತದೆ. ಮತ್ತು ನಮ್ಮ ಕರ್ಮ ನಡೆದಂಥ ಘಟನೆ ಈಗಂತ DC ಬ್ಯಾಂಕಿನ ಕರ್ಮ ಕಾಣಲಿಕ್ಕೆ OBC ಅವರ ಹಿಡಿತಕ್ಕೆ ಅದು ಹೋಗ್ತಾ ಇದೆ. ಹೋಗಲಿ, ಯಾರ ಡಾಮಿನೆಂಟ್ ಅದಾರು ಹೋಗಲ್ಲ, ಅದು ತಪ್ಪಂತಲ್ಲ. ಅದು ನಮ್ಮ ಲಿಂಗಾಯತರಲ್ಲಿ ಉಳಿಲಿ, ನಮ್ಮ ಒಕ್ಕಲಿಗರಲ್ಲಿ ಉಳಿಲಿ, ನಮ್ಮ ಬ್ರಾಹ್ಮಣರಲ್ಲಿ ಉಳಿಲಿ, ಹೈಕಾಸ್ಟ್ರಲ್ಲಿ ಉಳಿಲಿ ಅಂತ ನಾವು ಬಯಸುವಂಥದ್ದು ಇನ್ನು ಮುಂದಿನ ದಿನದಲ್ಲಿ ಭಾಳ ಕಷ್ಟ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅದಕ್ಕಿಂತ ಎಲ್ಲರೂ ಒಳಗೊಳ್ಳುವಂಥದ್ದು, ಎಲ್ಲರೂ ಕುಡ್ಕೊಂಡು ಹೋಗುವಂಥ ಪ್ಲ್ಯಾನ್ ಮಾಡಿದ್ರೆ